ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಜೆಡಿಎಸ್ ಬಿಜೆಪಿ ಮೈತ್ರಿ ಪಾದಯಾತ್ರೆಯ ಫ್ಲೆಕ್ಸ್ಗಳಲ್ಲಿ ಎಸ್ ರೇವಣ್ಣ ಫೋಟೋ ಮಿಸ್ಸಿಂಗ್. 100ಕ್ಕೂ ಹೆಚ್ಚು ಫ್ಲೆಕ್ಸ್ನಲ್ಲಿ ಮಾಜಿ ರೇವಣ್ಣ ಮತ್ತು ಶಾಸಕರ ಫೋಟೋ ಹಾಕಿಸಿದ ಮಾಜಿ ಸಚಿವ ಎ ಮಂಜು. ಮಾಜಿ ಸಚಿವರ ನಡೆಗೆ ಹಾಸನದ ಜನತೆಯಿಂದ ಭಾರೀ ಮೆಚ್ಚುಗೆ. ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಹಾಸನ ಜಿಲ್ಲೆಯಿಂದ 10 ರಿಂದ 15 ಸಾವಿರ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಭೂಕುಸಿತದಿಂದ ರದ್ದಾಗಿದ್ದ ಬೆಂಗಳೂರು-ಮಂಗಳೂರು ರೈಲು ಸಂಚಾರ ಪುನಾರಂಭ. ಮತ್ತು ಯಾರೇ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಕೆರೆಕಟ್ಟೆಗಳನ್ನು ಒತ್ತುವರಿ ಮಾಡಿದವರ ಮೇಲೆ ಕಠಿಣ ಕ್ರಮ. ತಹಸೀಲ್ದಾರ್ ಎಂ ಮಮತಾ ಹೇಳಿಕೆ. ವಾರ್ತೆಗಳ ವಿವರ. ಜೆಡಿಎಸ್ ಬಿಜೆಪಿ ಮೈತ್ರಿ ಪಾದಯಾತ್ರೆಯ ಸಾಗುವ ದಾರಿಯಲ್ಲಿ ನಾಯಕರ ಫೋಟೋ ಇರುವ ಫ್ಲೆಕ್ಸ್ಗಳು ಇದ್ದು ಎಲ್ಲೂ ಸಹ ಎಸ್ ರೇವಣ್ಣ ಅವರ ಫೋಟೋಗಳು ಇರಲಿಲ್ಲ. ಮಾಜಿ ಸಚಿವ ಎ ಮಂಜು ಅವರು ತಮ್ಮ ಮುಂದಾಳತ್ವದಲ್ಲಿ 100ಕ್ಕೂ ಹೆಚ್ಚು ಫ್ಲೆಕ್ಸ್ನಲ್ಲಿ ಮಾಜಿ ಸಚಿವ ಎಸ್ ರೇವಣ್ಣ ಮತ್ತು ಶಾಸಕರ ಫೋಟೋಗಳನ್ನು ಹಾಕಿಸಿರುವುದು ಸಂತಸದ ವಿಷಯವಾಗಿದ್ದು, ಮಾಜಿ ಸಚಿವ ಎ ಮಂಜು ಅವರ ಈ ನಡೆಗೆ ಜಿಲ್ಲೆಯಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ಮೈಸೂರು ಚಲೋ ಪಾದಯಾತ್ರೆಯು ನಡೆಯುತ್ತಿದ್ದು, ಮೈತ್ರಿ ಪಕ್ಷಗಳ ನಾಯಕರ ಭಾವಚಿತ್ರ ಇರುವ ಬ್ಯಾನರ್ಗಳು ಎಲ್ಲೆಡೆ ರಾರಾಜಿಸುತ್ತಿವೆ. ಆದರೆ ಯಾವುದೇ ಬ್ಯಾನರ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಹಾಸನದ ಜೆಡಿಎಸ್ ಶಾಸಕರ ಭಾವಚಿತ್ರಗಳು ಕಂಡುಬಂದಿರಲಿಲ್ಲ. ಇದನ್ನು ಮನಗಂಡ ಮಾಜಿ ಸಚಿವ ಎ ಮಂಜು ಅವರು ಜಿಲ್ಲೆಯ ಜನತೆಯನ್ನು ಪ್ರತಿನಿಧಿಸುವ ಎಲ್ಲ ಶಾಸಕರ ಭಾವಚಿತ್ರವಿರುವ 100ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನು ಮಂಡ್ಯ ಮೈಸೂರು ಹೆದ್ದಾರಿಯಲ್ಲಿ ಹಾಕಿಸುವ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ರಾರಾಜಿಸುತ್ತಿರುವ ಈ ಫ್ಲೆಕ್ಸ್ಗಳಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಭಾವಚಿತ್ರಗಳು ಕಾಣಸಿಕ್ಕಿರುವುದು ವಿಶೇಷವಾಗಿದ್ದು, ಈವರೆಗೆ ಯಾವ ಬ್ಯಾನರ್ನಲ್ಲೂ ಕಾಣದ ರೇವಣ್ಣನವರ ಭಾವಚಿತ್ರಗಳು ಮಾಜಿ ಸಚಿವ ಎ ಮಂಜು ಅವರು ಹಾಕಿಸಿರುವ ಫ್ಲೆಕ್ಸ್ಗಳಲ್ಲಿ ಕಂಡಿರುವುದು ಹಾಸನ ಜಿಲ್ಲೆಗೆ ಒಂದು ಶಕ್ತಿ ಬಂದಂತಾಗಿದೆ. ಮಾಜಿ ಸಚಿವ ಎ ಮಂಜು ಅವರ ಈ ನಡೆಗೆ ಜಿಲ್ಲೆಯ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ಪಡೆಯುತ್ತಿದ್ದು, ಚುನಾವಣೆಯಲ್ಲಿ ಗೆದ್ದು ಆಯ್ಕೆಯಾದ ನಂತರ ಜಿಲ್ಲೆಯ ಜನರನ್ನು ಅಲ್ಲಿನ ನಾಯಕರನ್ನು ಎಂದೂ ಮರೆಯದೆ ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಿ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಿರುವ ಕುರಿತು ಶ್ಲಾಘಿಸುತ್ತಿದ್ದಾರೆ. ಆಗಸ್ಟ್ 10ರಂದು ಮೈಸೂರಿನಲ್ಲಿ ನಡೆಯುತ್ತಿರುವ ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಹಾಸನ ಜಿಲ್ಲೆಯಿಂದ 10 ರಿಂದ 15 ಸಾವಿರ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಮೂಡ ಹಗರಣದ ಆರೋಪ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ನಾಳೆ ಮೈಸೂರಿನಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಹಾಸನದಿಂದ 10 ರಿಂದ 15 ಸಾವಿರ ಮಂದಿ ಭಾಗಿಯಾಗಲಿದ್ದೇವೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಆರಂಭವಾಗುವ ಸಭೆಯಲ್ಲಿ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಎಚ್ ಡಿ ಕುಮಾರಸ್ವಾಮಿ, ಡಿ.ವಿ. ಸದಾನಂದಗೌಡ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ವಿಪಕ್ಷ ನಾಯಕ ಆರ್. ಅಶೋಕ್ ಸೇರಿದಂತೆ ಎರಡೂ ಪಕ್ಷಗಳ ಕೇಂದ್ರ ಸಚಿವರು, ಶಾಸಕರು, ಮಾಜಿ ಶಾಸಕರು ಹಾಗೂ ಸ್ಥಳೀಯ ಸಂಸ್ಥೆಗಳ ಹಾಲಿ ಮಾಜಿ ಸದಸ್ಯರು ಭಾಗಿಯಾಗಿ ಸಮಾವೇಶ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇದೇ ತಿಂಗಳ 3ನೇ ತಾರೀಕು ನಾವು ಕೆಂಗೇರಿಯಿಂದ ಹೊರಟಂತ ಜಾಥಾ ನಾಳೆ ಮೈಸೂರನ್ನು ತಲುಪಲಿದೆ. ಆ ಒಂದು ಬೃಹತ್ ಸಮಾವೇಶದಲ್ಲಿ ನಮ್ಮ ನಾಯಕರು, ಕೇಂದ್ರ ಸಚಿವರಾದಂತಹ ಕುಮಾರಣ್ಣವರು ಭಾಗವಹಿಸ್ತಾರೆ. ಜೊತೆಗೆ ಭಾಜಪದ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರು, ಭಾಜಪದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಹಾಗೂ ಕೇಂದ್ರ ಸಚಿವರುಗಳು, ಹಾಲಿ ಮತ್ತು ಮಾಜಿ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರುಗಳು, ಒಟ್ಟಿನಲ್ಲಿ ಪ್ರಮುಖ ಮುಖಂಡರು ಎಲ್ಲರೂ ಸಹ ಭಾಗವಹಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಈಗಾಗಲೇ ಹಾಸನ ಜಿಲ್ಲೆಯಿಂದ ಸುಮಾರು 10 ರಿಂದ 15 ಸಾವಿರ ಜನ ವಾಲಂಟಿಯರ್ಸ್ ಹೋಗ್ತಕ್ಕಂಥ ಕೆಲಸ ನಾಳೆ ಆಗ್ತಾ ಇದೆ. ನಾಳೆ 11 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಅತಿ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರು, ಜನಪ್ರತಿನಿಧಿಗಳು, ಹಾಲಿ ಮತ್ತು ಸದಸ್ಯಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ, ಪುರಸಭೆಗಳು, ಎಲ್ಲ ಸಂಬಂಧಪಟ್ಟಂತ ನಮ್ಮ ಪಕ್ಷದ ಪ್ರಮುಖರು ಎಲ್ಲರೂ ಸಹ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹಾಸನ ಜಿಲ್ಲೆಯಿಂದ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. 1 ವರ್ಷದ ನಂತರ ಹಾಸನ ಸೇರಿದಂತೆ ರಾಜ್ಯದ ಹಲವು ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣೆಗೆ ಮೀಸಲು ನಿಗದಿ ಮಾಡಲು ಸರ್ಕಾರ ವಿಳಂಬ ಮಾಡುವ ಮೂಲಕ ಜನಪ್ರತಿನಿಧಿಗಳ ಹಕ್ಕು ಮೊಟಕುಗೊಳಿಸಿವೆ. ವಿಳಂಬವಾಗಿಯಾದರೂ ಮೀಸಲು ನಿಗದಿ ಮಾಡಿದ್ದಾರೆ. ಹಾಸನ, ಅರಸೀಕೆರೆ ನಗರಸಭೆ ಸೇರಿದಂತೆ ಜಿಲ್ಲೆಯ 8 ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರ ಹಿಡಿಯಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗುವುದು. ಹಾಸನ ನಗರಸಭೆ ಚುನಾವಣೆ ಸಂಬಂಧ ಆಗಸ್ಟ್ 14ರಂದು ಮಧ್ಯಾಹ್ನ ಪ್ರವಾಸಿ ಮಂದಿರದಲ್ಲಿ ಸಭೆ ನನ್ನ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ.
ಎಲ್ಲರೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುವುದು. ಆಗಸ್ಟ್ 15ರಂದು ಬೆಳಗ್ಗೆ ಅರಸೀಕೆರೆ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಯಲಿದೆ. ನಮ್ಮ ಪಕ್ಷದ ಚಿಹ್ನೆಯಡಿ ಗೆದ್ದವರು ನಾವು ಹಾಕುವ ಅಧಿಕೃತ ಅಭ್ಯರ್ಥಿಗೆ ಮತ ಹಾಕಬೇಕು ಎಂದು ಎಲ್ಲೆಡೆ ವಿಪ್ ಜಾರಿ ಮಾಡುತ್ತೇವೆ. ಹಾಸನ, ಅರಸೀಕೆರೆ ಸೇರಿದಂತೆ ಎಲ್ಲೆಡೆ ಜೆಡಿಎಸ್ ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಮಾಡಲಾಗುವುದು. ಅವಕಾಶ ಇರುವ ಕಡೆ ಅಧಿಕಾರ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಎರಡು ಪಕ್ಷದವರು ಒಟ್ಟಿಗೆ ಹೋಗುವ ಮೂಲಕ ಪರಸ್ಪರ ಗೌರವ ಕೊಡುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ, ಕೇವಲ ಪ್ರಲಾಪ ಮಾಡ್ಕೊಂಡು ಮೀಸಲಾತಿ ಮಾಡೋದ್ರೆ ದೊಡ್ಡ ಕೆಲಸ ಅಂತ ಇಟ್ಕೊಂಡು ಅದನ್ನು ಸರಿ ಮಾಡ್ತಾ ಇದ್ರೆ ಅಲ್ವಾ. ಕೆಲ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೀಸಲಾತಿ ಎಲ್ಲ ಅಂದ್ರೆ ಜನರಲ್ಲೇ ಮುಗಿಸ್ರಿ ಅನ್ನೋ ಲೆಕ್ಕ ಒಂದು ಡೈರೆಕ್ಷನ್ ಕೊಡ್ತಕ್ಕಂಥ ಕೆಲಸ ಬೇರೆ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಮಾಡ್ತು. ಆ ನಂತರ ತುರಾತುರಿಯಲ್ಲಿ ಇವತ್ತು ಅಧ್ಯಕ್ಷರದ್ದು ಉಪಾಧ್ಯಕ್ಷರು ಚುನಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಲೇಟ್ ಆಗಾದ್ರೂ ಸಹ ಬುದ್ಧಿವಂತನ ಅನ್ನೋದೇ ಒಂದು ವಿಚಾರ ಅಷ್ಟೇನೆ. ತಮಗೆ ಗೊತ್ತಿರಂಗೆ ಈ ಒಂದು ಇನ್ನು ಡೇಟ್ ನಿಗದಿ ಆಗಿಲ್ಲ, ಮೀಸಲಾತಿ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಚನ್ನರಾಯಪಟ್ಟಣ ಪುರಸಭೆ ಟೋಟಲ್ 23 ಸೀಟ್ ಇದ್ದಾರೆ. ಅದರಲ್ಲಿ JDS ನಾವು 15 ಇದ್ದೇವೆ, ಕಾಂಗ್ರೆಸ್ 8 ಇದ್ದಾರೆ. ಅಲ್ಲೇನು ಸಮಸ್ಯೆ ಆಗಲಾರದು. ಅಧ್ಯಕ್ಷರು ಜನರಲ್ ಇದೆ, ಉಪಾಧ್ಯಕ್ಷರು ಜನರಲ್ ಲೇಡಿ ಇದೆ. ಅವ್ರು ಯಾವ ಡೇಟ್ ಇದು ಮಾಡ್ತಾರೆ ಅವತ್ತನ್ನ ನಾವು ನಮ್ಮ ಎಲ್ಲರಿಗೂ ಸಹ ವಿಪ್ ಸಹ ಕೊಡ್ತಕ್ಕಂಥ ಒಂದು ಮೀಟಿಂಗ್ ನೋಡಿಸ್ಕೊಡ್ತೇವೆ. ಯಾರು ಅಧಿಕೃತವಾಗಿ ನಾವು ನಮ್ಮ ಪಕ್ಷದ ವ್ಯವಸ್ಥೆ ಒಳಗಡೆ ಯಾರನ್ನು ಚೂಸ್ ಮಾಡ್ತೀವಿ, ನಗರಸಭಾ ಸದಸ್ಯರು ಸಹ ಒಟ್ಟಿಗೆ ಕೂರಿಸ್ಕೊಂಡು ಯಾರನ್ನ ಮಾಡಬೇಕು ಅನ್ನೋದನ್ನ ತೀರ್ಮಾನ ತೆಗೆದುಕೊಂಡು ವರಿಷ್ಠರ ಆದೇಶದಂತೆ ನಾವು ವಿಪ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆ ವಿಪ್ಪನ್ನು ಯಾರು ಸಹ ವಿರೋಧ ಮಾಡಬಾರ್ದು, ಎಲ್ಲರೂ ಸಹ ಪಾಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ವಿನಂತಿನೂ ಸಹ ಮಾಡ್ತೇನೆ. ಅದ್ರ ಜೊತೆಗೆ ಈ ಒಂದು ಹಾಸನದ ಒಂದು ನಗರಸಭೆ ಚುನಾವಣೆನೂ ಸಹ ಡೇಟ್ ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆಗದೆ ಇದ್ರು ಸಹ ಇವತ್ತು ನಮ್ಮಲ್ಲಿ JDS 17 ಜನ ಇದ್ದೇವೆ, 13 ಜನ BJP ಇದ್ದಾರೆ, ಇಂಡಿಪೆಂಡೆಂಟ್ 3 ಜನ, ಕಾಂಗ್ರೆಸ್ 2 ಜನ ಇದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಮೈತ್ರಿ ಧರ್ಮನ ನಾವು ಪಾಲಿಸಬೇಕು. ಎರಡೂ ಪಕ್ಷಗಳನ್ನ ಸಹ ಒಟ್ಟಿಗೆ ಕೂಡ್ಕೊಂಡು ಅಧಿಕಾರ ಹಂಚಿಕೆ ಮಾಡಿಕೊಂಡು ಹಾಸನ ನಗರಸಭೆಯನ್ನು ಸಹ ಯಾವುದೇ ಒಂದು ವಿರೋಧಕ್ಕೆ ಅವಕಾಶ ಕೊಡದಲ್ಲೇ ಒಟ್ಟಿನ ಒಂದು ತೀರ್ಮಾನ ತೆಗೆದುಕೊಂಡು ಮಾಡಬೇಕು ಅಂತ ವರಿಷ್ಠರು ನಾವು ನಿರ್ಧಾರ ಮಾಡಿದ್ದೇವೆ. ಅದ ಕಾರಣಕ್ಕೋಸ್ಕರ ಇವತ್ತ ನಾವು ನಮ್ಮ ಪಕ್ಷದ ಸದಸ್ಯರು ಏನ್ ತೀರ್ಮಾನ ಆಗ್ತದೆ, ಒಟ್ಟಿಗೆ ಮೈತ್ರಿ ಪಕ್ಷದ ಕೂತ್ಕೊಂಡು ಏನ್ ತೀರ್ಮಾನ ಮಾಡ್ತೇವೆ, ಯಾರನ್ನ ಅಧ್ಯಕ್ಷರು ಯಾರನ್ನ ಉಪಾಧ್ಯಕ್ಷರು ಅಂತ ಮಾಡ್ತಾರೆ ಅದಕ್ಕೆ ಸಹ ವಿಪ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಸಂದರ್ಭದಲ್ಲಿ ನಾವು ಈಗಾಗಲೇ 15ನೇ ತಾರೀಕು ಗುರುವಾರ ಬೆಳಿಗ್ಗೆ 11:30ಕ್ಕೆ ಪ್ರವಾಸಿ ಮಂದಿರದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೀತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ರೇವಣ್ಣರು ಸಹ ಅದರ ನೇತೃತ್ವವನ್ನು ವಹಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಎಲ್ಲ ನಗರಸಭೆ ಸದಸ್ಯರು, ಪ್ರಮುಖರು ಎಲ್ಲರೂ ಸಹ ಬರಬೇಕು ಅಂತ ಈಗಾಗಲೇ ನೋಟಿಸ್ತಾ ಮೀಟಿಂಗ್ ನೋಟ್ಸ್ ಕೊಡ್ತಕ್ಕಂಥ ಕೆಲಸ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಬಾಣವಾರ ಅಶೋಕ್, ಆಲೂರು ತಾಲೂಕು ಜೆಡಿಎಸ್ ಅಧ್ಯಕ್ಷ KS ಮಂಜೇಗೌಡ, ಅರಸೀಕೆರೆ ಅಧ್ಯಕ್ಷ ಚಂದ್ರಶೇಖರ್, ಹಾಸನ ಅಧ್ಯಕ್ಷ S ದ್ಯಾವೇಗೌಡ ಮತ್ತು ಬೇಲೂರು ಅಧ್ಯಕ್ಷ ಲೋಕಿಗೌಡ ಉಪಸ್ಥಿತರಿದ್ದರು. ಭೂಕುಸಿತದಿಂದ ರದ್ದಾಗಿದ್ದ ಬೆಂಗಳೂರು ಮಂಗಳೂರು ರೈಲ್ವೆ ಸಂಚಾರದಲ್ಲಿ ಇದೀಗ ಪ್ಯಾಸೆಂಜರ್ ರೈಲು ಸೇವೆಗಳನ್ನು ನೈಋತ್ಯ ರೈಲ್ವೆ ಪುನರಾರಂಭಿಸಿದೆ. ಜುಲೈ 26ರಂದು ಸಕಲೇಶಪುರ ಸುಬ್ರಹ್ಮಣ್ಯ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿ ಈ ಮಾರ್ಗದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಕೊಚ್ಚಿ ಹೋಗಿದ್ದ ರೈಲ್ವೆ ಹಳ್ಳಿ ದುರಸ್ತಿ ಕಾರ್ಯ ಪೂರ್ಣವಾಗಿದ್ದು ಇಂದಿನಿಂದ ಪ್ಯಾಸೆಂಜರ್ ರೈಲು ಸಂಚಾರ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೋಣಿಕಲ್ ಎಡಕುಮೇರಿ ನಡುವೆ ಭೂಕುಸಿತ ಸಂಭವಿಸಿ ಬೆಂಗಳೂರು ಮಂಗಳೂರು ಮಧ್ಯೆ ರೈಲು ಸಂಚಾರ ರದ್ದಾಗಿತ್ತು. ಇದೀಗ ಕೊಚ್ಚಿ ಹೋಗಿದ್ದ ರೈಲ್ವೆ ಹಳ್ಳಿ ದುರಸ್ತಿ ಕಾರ್ಯ ಪೂರ್ಣವಾಗಿದ್ದು ಪ್ಯಾಸೆಂಜರ್ ರೈಲು ಸಂಚಾರ ಆರಂಭಕ್ಕೆ ನೈಋತ್ಯ ರೈಲ್ವೆ ಗ್ರೀನ್ ಸಿಗ್ನಲ್ ನೀಡಿದೆ. ಆ ಮೂಲಕ 15 ದಿನಗಳ ಬಳಿಕ ಯಶವಂತಪುರ ಮಂಗಳೂರು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ರೈಲು ಸಂಚರಿಸಿದೆ. ಕಳೆದ 20 ದಿನಗಳಿಂದ ಪ್ಯಾಸೆಂಜರ್ ರೈಲು ಸಂಚಾರ ಬಂದಾಗಿತ್ತು. ಹಾಸನ ಮಂಗಳೂರು ನಡುವೆ ಬಂದಾಗಿದ್ದ ರೈಲು ಸಂಚಾರ ಪುನಾರಂಭ ಮಾಡಲಾಗಿದೆ. 2 ದಿನಗಳ ಹಿಂದಷ್ಟೇ ಗೂಡ್ಸ್ ರೈಲು ಓಡಿಸುವ ಮೂಲಕ ರೈಲ್ವೆ ಇಲಾಖೆ ಹಳ್ಳಿ ಚೆಕ್ ಮಾಡಲಾಗಿತ್ತು. ಎಡಕುಮೇರಿ ಬಳಿ ಹಗಲಿರಳು 400ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಹಳ್ಳಿ ದುರಸ್ತಿ ಕಾರ್ಯ ನಡೆದಿತ್ತು. ನಿರಂತರ ಕಾಮಗಾರಿ ನಡೆಸಿ ರೈಲು ಸಂಚಾರಕ್ಕೆ ರೈಲ್ವೆ ಇಲಾಖೆ ಮುಕ್ತಗೊಳಿಸಿದೆ. ಭೂಕುಸಿತ ಸಂಭವಿಸಿದ ಸ್ಥಳದಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯ ಕೂಡ ಇತ್ತೀಚೆಗೆ ಮುಕ್ತಾಯಗೊಳಿಸಲಾಗಿತ್ತು. ರೈಲು ಮಾರ್ಗ ದುರಸ್ತಿ ಕಾರ್ಯ ಬಹುತೇಕ ಪೂರ್ಣಗೊಂಡಿತ್ತು. ಗೋಡೆಯ ನಿರ್ಮಾಣದಲ್ಲಿ ಕಬ್ಬಿಣವನ್ನು ಬಳಸಲಾಗಿದೆ. ಹೆಚ್ಚುವರಿ ಹಂತದ ಬಂಡೆಗಳನ್ನು ಜೋಡಿಸುವ ಕಾರ್ಯ ಕೂಡ ಮುಗಿದಿದೆ. 11 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದ ಇಲಾಖೆ ಕಾರ್ಮಿಕರು ಹಳ್ಳಿ ಮರುಸ್ಥಾಪಿಸಿದರು. ಬೆಂಗಳೂರು ಮತ್ತು ವಿಜಯಪುರದಿಂದ ರಾತ್ರಿಯ ರೈಲುಗಳು ಶೀಘ್ರದಲ್ಲೇ ಪುನರಾರಂಭಗೊಳ್ಳಲಿವೆ.
ಎಡಕುಮಾರಿ ಮತ್ತು ಕಡಗರವಳ್ಳಿ ನಡುವಿನ ಭೂಕುಸಿತ ಹಿನ್ನೆಲೆ ಈ ಮಾರ್ಗದಲ್ಲಿ ಮುಂದಿನ ಸೂಚನೆಯವರೆಗೂ ರೈಲುಗಳು 15 ಕಿಲೋಮೀಟರ್ ಕಡಿಮೆ ವೇಗದಲ್ಲಿ ಸಂಚರಿಸಲಿವೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದಲ್ಲಿ ಕಟ್ಟಿಗೆ ಮಣ್ಣು ತುಂಬಿದ ಪರಿಣಾಮ ಕಟ್ಟಿ ಹೊಡೆದು ಸುಮಾರು 50 ಎಕರೆಗೂ ಹೆಚ್ಚು ರೈತರು ಬೆಳೆದಂತ ಗದ್ದೆ ಸಂಪೂರ್ಣ ಕೊಚ್ಚಿ ಹೋಗಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಎಂ ಮಮತಾ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ನೀಡಿದರು. ಅರೇಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಇರುವಂತಹ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಗ್ರಾಮದ ಲಿಂಗಶೆಟ್ಟಿ ಹಾಗೂ ಮಂಜು ಶೆಟ್ಟಿ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹಾಗೂ ಶುಂಠಿ ಬೆಳೆಯುವ ಸಂದರ್ಭದಲ್ಲಿ ಕಾಲುವೆ ಒಡ್ಡಿಗೆ ಮಣ್ಣು ಸುರಿದ ಪರಿಣಾಮವಾಗಿ ನೆರೆ ಹಾವಳಿಯಿಂದ ಸಂಪೂರ್ಣ ಬೆಳೆ ನಾಶವಾಗಿದೆ ಎಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ತಮ್ಮ ಅಳಲು ತೋಡಿಕೊಂಡು ತಹಸೀಲ್ದಾರ್ ಅವರಿಗೆ ತಮ್ಮ ಅಳಲನ್ನು ತೋಡಿಕೊಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಎಂ ಮಮತಾ, ಸಂಪೂರ್ಣ ಬೆಳೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಗೆ ಮಾಡಲು ಬಂದಿದ್ದೇನೆ. ಇಲ್ಲಿ ಬಂದು ನೋಡಿದಾಗ ನಮಗೆ ತುಂಬ ನೋವುಂಟಾಗಿದೆ. ರೈತ ತಾವು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಯಾರೋ ಒಬ್ಬರ ಅಸೂಯೆಗೆ ಬಲಿಯಾಗಿದೆ ಅಂದರೆ ಬೇಸರದ ಸಂಗತಿ. ಕೂಡಲೇ ಯಾರು ಕೆರೆಯ ಒಡ್ಡನ್ನು ಕಟ್ಟಿದ್ದಾರೆ ಹಾಗೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿ ಮಂಜೂರು ಮಾಡಿಸಿಕೊಂಡಿರುತ್ತಾರೆ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಲ್ಲದೆ ಏನು ಬೆಳೆ ನಷ್ಟ ಹೊಂದಿರುತ್ತಾರೆ ಪರಿಹಾರ ನೀಡಲು ಸೂಚಿಸಲಾಗುವುದು. ಈಗಾಗಲೇ ಸರ್ಕಾರ ಯಾರಿಗೆ ಭೂಮಿ ಇರುವುದಿಲ್ಲ ಅಂತವರಿಗೆ ಭೂಮಿ ಮಂಜೂರು ಮಾಡಿರುತ್ತದೆ. ಮಂಜೂರಾತಿ ಸಮಯದಲ್ಲಿ ಕೆರೆ ಕಟ್ಟೆಗಳನ್ನು ಒತ್ತುವರಿ ಮಾಡುವುದಾಗಲಿ, ಸಾರ್ವಜನಿಕರಿಗೆ ಮಾಡುವುದಾಗಲಿ ಅಥವಾ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದು ಕಂಡುಬಂದರೆ ಅಂತವರ ಮೇಲೆ ಕ್ರಮ ಕೈಗೊಂಡು ಮಂಜೂರಾತಿಯನ್ನು ವಾಪಸ್ ಪಡೆಯಲು ಸರ್ಕಾರದ ಆದೇಶವಿದ್ದು ಸಂಪೂರ್ಣ ದಾಖಲಾತಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಯಾರು ಹಳ್ಳ ಕಟ್ಟಿರೋದು? ನೀವ ಗ್ರಾಮಸ್ಥರ? ಇವರೇ ಕಟ್ಟಿರೋದು. ಯಾವ್ದು ಕಟ್ಟಿದ್ದು? ಎಲ್ಲ ಬರ್ತೈತೆ ನೀರು ತಿರುಗಣಕ್ಕೆ ಹಳ್ಳ ಕಟ್ಟಿರೋ ಮಳದ ಮುಟ್ಟು ಪೈಪು ನೀರು ಹಳ್ಳ ಕಟ್ಟಿರು. ಅದು ನಿಮಿಷ ಇರಿಯಪ್ಪ, ನಿಮ್ಮನ್ ಕೇಳಿದೆ ಅಲ್ವಾ, ಅವ್ರು ಹೇಳಿ ಸುಮ್ಮನೆ. ಹಳ್ಳ ಕಟ್ಟಿರು, ಮಳೆ ಜಾಸ್ತಿ ಆಯ್ತು. ಇವ್ರು ಹಳ್ಳದು ಮಳದ ಮುಟ್ಟು ಸಿಗಲಿಲ್ಲ. ನೇರಳಿಂದಲೂ ಮಳೆ ಜಾಸ್ತಿ ಆಯ್ತು. ಬೆಳೆ ನಾನು ಮಾಡಿದ್ದೆ, ಕುಸಿತು. ಬೇಲಿನೂ ಬಂತು, ಅದು ಬಂತು, ಕುಸಿತು. ಹಳ್ಳ ಇವರು ಸಿಗಲಿಲ್ಲ, ಹಳ್ಳ ಹೊಡ್ಕೊಂತೀವಿ. ಆಯ್ತು, ಇವಾಗ ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ನೀವು ಹಳ್ಳ ಮುಚ್ಚಿದ್ರೆ ನೀವು ತೆರವು ಮಾಡ್ಬೇಕು, ಅವ್ರು ಹಳ್ಳ ಮುಚ್ಚಿದ್ರೆ ಅವ್ರು ತೆರವು ಮಾಡ್ತಾರೆ. ಆಮೇಲೆ ಅನಧಿಕೃತವಾಗಿ ನೀವೇನಾದ್ರೂ ಗೋಮಳ ಲ್ಯಾಂಡ್ ಅಲ್ಲಿ ಇದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಇನ್ನು ನಾನು ಪರಿಶೀಲನೆ ಮಾಡ್ಬೇಕು. ಪರಿಶೀಲನೆ ಮಾಡ್ತೀನಿ. ಕೇಳಿಸ್ಕೊಡಿ, ನಾನು ಹೇಳಿದ್ ಫಸ್ಟ್ ಕೇಳಿಸ್ಕೊಡಿ. ಒಂದು ವೇಳೆ ಏನಾದ್ರು ನೀವು ಅನಧಿಕೃತವಾಗಿ ಆ ಜಮೀನಲ್ಲಿ ಇದ್ರೆ ತೆರವು ಮಾಡ್ಬೇಕಾದ್ರೆ ನಾನೇ ನಿಂತ್ಕೊಂಡು ತೆರವು ಮಾಡಿಸ್ತೀನಿ. ಆಯ್ತಾ, ನೀವು ಸಹಕಾರ ಕೊಡ್ಬೇಕು. ನಿಮ್ ತರನೇ ಅವರು ರೈತರಿದ್ದಾರೆ. ಆಯ್ತಾ, ನಿಮ್ ಬೆಳೆ ಹಾನಿ ಆದ್ರೂ ಕೂಡ ನಮಗ್ ನೋವಾಗುತ್ತೆ, ಅವ್ರ ಬೆಳೆ ಹಾನಿ ಆದ್ರೂ ಕೂಡ ನೋವಾಗುತ್ತೆ. ಇಬ್ರು ರೈತರಲ್ಲ, ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಲ್ಲ. ನಿಮ್ ಬೆಳೆ ಚೆನ್ನಾಗಿರ್ಬೇಕು, ಅವ್ರ ಬೆಳೆ ಹಾನಿ ಆಗ್ಬೇಕು ಅಂತ ಹೇಳಿದ್ರೆ ಆ ರೈತನ ಕಣ್ಣೀರ್ ಹಾಕಿದ್ರೆ ಬೇಜಾರಾಗುತ್ತಲ್ಲ. ನೀವ್ ಅರ್ಥ ಮಾಡ್ಕೋಬೇಕಲ್ಲ ಅದನ್ನ. ನೀವು ಒಬ್ಬ ರೈತರಲ್ವಾ? ಮತ್ತೆ ನೀವು ನಿಮಗ್ ಮಾತ್ರ ಅನುಕೂಲ ಆಗ್ಬೇಕು, ಬೇರೆ ರೈತರಿಗೆ ತೊಂದರೆ ಆಗ್ಬೇಕು ಅಂದ್ರೆ ಹೇಗೆ? ನಾನು ಯಾರಿಗೂ ಅನುಕೂಲ ಕೊಟ್ಟಿಲ್ಲ ಮೇಡಮ್. ಅವರೇ ನೋಡ್ರಲ್ಲ, ನಾವು 25-30 ವರ್ಷದಿಂದ ನಾವು ನೋಡ್ತಾ ಇದೀವಲ್ಲ, ಅದಕ್ಕೆ ಅದಕ್ಕೀಗ ನಾನು ಬಂದು ಭೂಮಿ ನೋಡ್ತಾ ಇರೋದು. ಬೆಳೆ ಅಂತೂ ಹಾನಿ ಆಗಿದೆ ಅಲ್ಲ, ಎಕರೆಗಟ್ಲೆ ಬೆಳೆ ಹಾನಿ ಆಗಿದೆ. ಕಾರಣ ಏನು? ನೀವು ಕಟ್ಟೆ ಮಳೆ ಇರ್ಬೋದಮ್ಮ, ನೀವು ಕಟ್ಟೆ ನೀರು ಸಲೀಸಾಗಿ ಹೋಗೋದಕ್ಕೆ ನೀವು ಜಾಗ ಬಿಟ್ಟಿಲ್ಲ ಅಲ್ಲ, ಕಟ್ಟೆನ ಅಡ್ಡ ಹಾಕಿದೀರಾ, ಅದಕ್ಕೆ ಜಮೀನಿಗೆ ನೀರು ಹೋಗ್ತಾ ಇದೆ. ಹಳ್ಳನೆ ಬಿಟ್ಟಿದ್ರೆ ಅದು ಹೋಗ್ತಾ ಇತ್ತು. ಮುಂದೆ ಎಲ್ಲಿದೆ ಕೆರೆ ಇದೆಯಾ ಅಥವಾ ದೊಡ್ಡ ಹಳ್ಳ ಇದೆಯಾ ಅಲ್ಲಿಗೆ ಹೋಗ್ತಾ ಇತ್ತು. ನೀವು ತಡೆ ಹಾಕಿದೀರಾ, ಜಮೀನುಗಳಿಗೆ ಬರ್ತಾ ಇದೆ. ಇವ್ರು ಹಳ್ಳ ಕಟ್ಟಿರೋ ನೇರಳಿಂದ ಕುಸಿತು. ಮಳೆ ಜಾಸ್ತಿ ಆಯ್ತು ಇವತ್ತ. ಈಗ ಅವರು ಇವರು ಮಳೆ ನಿಂತಾಗ ಬಂದಾಗ ಯಾರ್ದು ತೆಗಿಬೇಕು. ಇನ್ನೊಂದು ವಾರ ಮಳೆ ನಿಲ್ಲುತ್ತೆ, ಅವರು ಏನಾದ್ರು ಕಟ್ಟೆನ ಅವ್ರೇನಾದ್ರು ತಡೆ ಹಿಡಿದಿದ್ರೆ ನೀವು ತಡೆ ಹಿಡಿದಿದ್ರೆ ನೀವು ತೆರವು ಮಾಡ್ಬೇಕಾಗತ್ತೆ. ಕಾನೂನು ಎಲ್ಲರೂ ಒಂದೇ, ಕಾನೂನು ಅಡಿಯಲ್ಲಿ ಎಲ್ಲರೂ ಒಂದೇ ಇರ್ತಾರೆ. ನೀವು ಅಷ್ಟೇ, ಅವರು ಅಷ್ಟೇ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಕೊಡ್ತೀವಿ, ನೀವು ತಪ್ಪು ಮಾಡಿದ್ರೆ ನೀವು ಶಿಕ್ಷೆ ಕೊಡ್ಬೇಕಾಗತ್ತೆ. ಆಯ್ತಾ? ಅದರ ಅರ್ಥ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಚಂದ್ರೇಗೌಡ, ಭಾನುಪ್ರಕಾಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಆರ್ಎಸ್ಎಸ್ನಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಹಾಗೂ ಎಮರ್ಜೆನ್ಸಿ ವೇಳೆ 1.5 ವರ್ಷಗಳ ಕಾಲ ಜೈಲು ಅನುಭವಿಸಿದ ಪಾರಸ್ಮಲ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಪ್ರಾವಿನ್ಸ್ ಸೆಲೆಕ್ಷನ್ ಬಟ್ಟೆ ಅಂಗಡಿ ಮಾಲೀಕರಾದ ಪಾರಸ್ಮಲ್ ಇವರಿಗೆ ಪತ್ನಿ 2 ಗಂಡು ಮಕ್ಕಳು ಇದ್ದು, ಸಂಘದ ಹಿರಿಯರು ಕಠಿಣ ಸಂದರ್ಭದಲ್ಲಿ ಹಾಸನದಲ್ಲಿ ಆರ್ಎಸ್ಎಸ್ನ ಸಕ್ರಿಯ ಕಾರ್ಯಕರ್ತರಾಗಿ ರಾಷ್ಟ್ರ ಕಾರ್ಯದಲ್ಲಿ ಪಾದರಸದಂತೆ ಓಡಾಟ ಮಾಡುತ್ತಿದ್ದರು. ಇವರ ಪಾರ್ಥಿವ ಶರೀರವನ್ನು ರಸ್ತೆ ಗಾಂಧಿ ಬಜಾರ್ ನಿವಾಸದಲ್ಲಿ ಸಂಜೆಯವರೆಗೂ ಇಡಲಾಗಿತ್ತು. ನಂತರ ನಗರದ ಗೊರೂರು ರಸ್ತೆಯಲ್ಲಿರುವ ಬೆಟ್ಟಗೌಡನಹಳ್ಳಿ ಸ್ಮಶಾನದಲ್ಲಿ ಕುಟುಂಬದವರು ಅಂತ್ಯ ಸಂಸ್ಕಾರ ನೆರವೇರಿಸಿದರು.
ಅಂತಿಮ ಕ್ರಿಯೆಯಲ್ಲಿ ಪಾರಸ್ಜಿ ಸ್ನೇಹಿತರು ಹಾಗೂ ಹಾಸನ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ, ಶಾಸಕರಾದ ಹುಲಹಳ್ಳಿ ಸುರೇಶ್, ಸಿಮೆಂಟ್ ಮಂಜು, ಮಾಜಿ ಶಾಸಕರಾದ ಪ್ರೀತಮ್ ಗೌಡರು, ಆರ್ಎಸ್ಎಸ್ ವಿಭಾಗದ ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್, ನಿರ್ಮಲಾನಂದ ಸುರಾನ, ಆರ್ಎಸ್ಎಸ್ನ ಮುಖಂಡರಾದ ಲಹನಾ ಶಾಸ್ತ್ರಿ, ಅರಸಿಕೆರೆ ಸತ್ಯಣ್ಣ ಹಾಗೂ ಸಾವಿರಾರು ಸಂಘದ ಕಾರ್ಯಕರ್ತರು ಭಾಗವಹಿಸಿದರು. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Bhima Shubha Varamahalakshmi Festival from 2nd to 18th August. On silver, save up to rupees 2,500 per kg and get an additional cashback of rupees 2,500 per kg. On diamond, get flat rupees 7,000 off per carat plus 1 gram free gold coin with every carat. You can also get up to 10% off on gold rate. So what are you waiting for? Available at all Bhima Jewelers showrooms. TNC apply. Day Home Furniture and Interior, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೀಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್, ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ
IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಗಾಯಕರಿಗೆ ಗಾಯನ ಸ್ಪರ್ಧೆಯನ್ನು ಮಲ್ಲಿಪಟ್ಟಣ ಗ್ರಾಮದ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಗಾಯಕ ಗಂಗಾಧರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ನಾಡ್ ಸ್ಟಾರ್ ಸಿಂಗರ್ಸ್ ವತಿಯಿಂದ ಪ್ರಥಮ ಬಾರಿಗೆ ಗಾಯಕಿಯರಿಗೆ ಗಾಯನ ಸ್ಪರ್ಧೆಯನ್ನು ಆಗಸ್ಟ್ 10 ಮತ್ತು 11ರಂದು ಬೆಳಗ್ಗೆ 9 ಗಂಟೆಗೆ ಆರಂಭವಾಗಲಿದ್ದು 6ರಿಂದ 17 ವರ್ಷದವರೆಗಿನ ಕಿರಿಯರ ವಿಭಾಗದಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನವಾಗಿ 5,000 ರು, ಎರಡನೇ ಬಹುಮಾನವಾಗಿ 3,000, ಮೂರನೇ ಬಹುಮಾನವಾಗಿ 2,000 ರು, ನಾಲ್ಕನೇ ಮತ್ತು 5ನೇ ಸ್ಥಾನ ಪಡೆದವರಿಗೆ ಸಮಾಧಾನಕರ ಬಹುಮಾನ ನೀಡಲಾಗುವುದು. ಹಾಗೆಯೇ 18 ವರ್ಷ ಮೇಲ್ಪಟ್ಟ ಹಿರಿಯರ ವಿಭಾಗದಲ್ಲಿ ವಿಜೇತರಿಗೆ ಮೊದಲನೇ ಬಹುಮಾನವಾಗಿ 5,000 ರು, ಎರಡನೇ ಬಹುಮಾನವಾಗಿ 3,000, ಮೂರನೇ ಬಹುಮಾನವಾಗಿ 2,000 ರು, ನಾಲ್ಕನೇ ಮತ್ತು 5ನೇ ಸ್ಥಾನ ಪಡೆದವರಿಗೆ ಸಮಾಧಾನಕರ ಬಹುಮಾನ ನೀಡಲಾಗುವುದು ಎಂದು ಹೇಳಿದರು. ನಾನು ಆರ್ಕೆಸ್ಟ್ರಾಗಳಲ್ಲಿ ಮತ್ತೆ ಜನಪದ ಇತರ ಗೀತೆಗಳನ್ನು ಆಡ್ತಾ ಬಂದಿದ್ದೀನಿ. ಇವತ್ತು ನಾವು ನಮ್ಮ ಅರ್ಕಿಗೋಡ್ ತಾಲೂಕು ಗಡಿ ಭಾಗ ಮಲ್ಲಿಪಟ್ಟಣ, ಅದು ಮಲೆನಾಡು, ಅದು ತುಂಬ ಒಂದು ಸುಂದರವಾದ ಒಂದು ಬೀಡು. ಈ ಮಲ್ಲಿಪಟ್ಟಣದಲ್ಲಿ ಮಲ್ನಾಡ್ ಸ್ಟಾರ್ ಸಿಂಗರ್ಸ್ ಅಂತ ಒಂದು ಗಾಯನ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೀವಿ. ದಿನಾಂಕ 10 ಮತ್ತು 11 ಆಗಸ್ಟ್. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ನಿಮಗೆಲ್ಲ ಗೊತ್ತಿರೋ ಥರ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಹಳ್ಳಿ ಪ್ರತಿಭೆಗಳನ್ನ ಗುರುತಿಸ್ತಾ ಇದ್ದಾರೆ. ಈಗ ಆ ಹಳ್ಳಿ ಪ್ರತಿಭೆಗಳು ಏನು ಮಾಡ್ತಾರೆ, ಅವ್ರು ಚೆನ್ನಾಗಿ ಆಡೋಕ್ಕೆ ಗೊತ್ತಿದ್ರು ಕೂಡ ಆ ಸ್ಟೇಜ್ ಹೆಂಗಿರ್ತದೋ, ಅಲ್ಲಿ ಎಂತೆಂಥ ಸಂಗೀತ ಕಲ್ತಿರೋರು ಬಂದಿರ್ತಾರೋ, ನಾನು ಹೆಂಗೆ ಆಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿರಲ್ಲ. ಚೆನ್ನಾಗಿ ಆಡ್ತಾರೆ ಅವರು, ಆದರೆ ಆ ಸ್ಟೇಜ್ ಅವರಿಗೆ ಏನು ಭಯನ ತರ್ತಾ ಇರ್ತದೆ. ಅಂಥ ಒಂದು ಕಲಾವಿದರುಗಳಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡೋಕ್ಕೋಸ್ಕರ ಈ ಥರ ಒಂದು ನಾವು ಪ್ರತಿ ವರ್ಷದೂ ಕೂಡ ಅರ್ಕಿಗೋಡ್ ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಸಲ ಮಲ್ಲಿಪಟ್ಟಣದಲ್ಲಿ ಮಲ್ನಾಡ್ ಸ್ಟಾರ್ ಸಿಂಗರ್ ಎಂಬತಕ್ಕಂಥ ಒಂದು ಗಾಯನ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ. ಇದು ರಾಜ್ಯ ಮಟ್ಟದ್ದು ಆಗಿದೆ. ಯಾಕೆ ರಾಜ್ಯ ಮಟ್ಟದ್ದು ಅಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಬೇರೆ ತಾಲೂಕಿನ ಬೇರೆ ಜಿಲ್ಲೆಗಳ ಒಂದು ಪ್ರತಿಭೆಗಳನ್ನ ನೋಡಿ ಅವರಿಗಿಂತ ನಾವು ಚೆನ್ನಾಗಿ ಹಾಡಬೇಕು ಅನ್ನೋ ಒಂದು ಕಿಚ್ಚು ಅನ್ನೋದು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಎಲ್ಲ ರಾಜ್ಯದವರು ಕೂಡ, ಎಲ್ಲ ಜಿಲ್ಲೆಯವರು ಕೂಡ ಇದಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಇದಕ್ಕೆ ಮೊದಲನೇ ಬಹುಮಾನ ಬಂದು ಹಿರಿಯರ 2 ವಿಭಾಗಗಳಿರ್ತದೆ. ಒಂದು ಕಿರಿಯರ ವಿಭಾಗ ಮತ್ತು ಇನ್ನೊಂದು ಹಿರಿಯರ ವಿಭಾಗ. ಹಿರಿಯರ ವಿಭಾಗ ಬಂದು 6 ವರ್ಷದಿಂದ 12 ವರ್ಷದವರೆಗೆ ಇರ್ತದೆ. ಇವರಿಗೆ ಎಂಟ್ರಿ ಫೀಸ್ ಬಂದು 200 ರೂಪಾಯಿ ಇರುತ್ತೆ. ಇವ್ರಿಗೂ ಕೂಡ ಮೊದಲನೇ ಬಹುಮಾನ 5,000 ಇರುತ್ತೆ, ಎರಡನೇ ಬಹುಮಾನ 3,000 ಇರುತ್ತೆ, ಮತ್ತು ಮೂರನೇ ಬಹುಮಾನ 2,000 ಇರುತ್ತೆ, ಮತ್ತು ಸಮಾಧಾನಕರ ಬಹುಮಾನ ಅಂತ ಹೇಳ್ಬಿಟ್ಟು ನಾವು ಒಂದು 4-5 ಸ್ಥಾನವನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೆ ಹಿರಿಯರ ವಿಭಾಗ 18 ವರ್ಷ ಮೇಲ್ಪಟ್ಟು ಅವ್ರು ಯಾವುದೇ ಒಂದು ಏಜ್ ಆಗಿರ್ಬೋದು, ಅವರು ಕೂಡ ಇಲ್ಲಿ ಭಾಗವಹಿಸ್ಬೋದು. ಅವ್ರಿಗೆ ಎಂಟ್ರಿ ಫೀಸ್ ಬಂದು 300 ರೂಪಾಯಿ ಇರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ವರುಣ್ ಹಾಜರಿದ್ದರು. ದಲಿತರ SC/ST ಮತ್ತು TSP ಯೋಜನೆಯ ಹಣವನ್ನು ಇತರ ಯೋಜನೆಗಳಿಗೆ ಹಂಚಿಕೆ ಮಾಡಿರುವುದನ್ನು ತಡೆಹಿಡಿದು ದಲಿತರಿಗೆ ಸಮರ್ಪಕವಾಗಿ ಬಳಕೆ ಮಾಡಬೇಕೆಂದು ಒತ್ತಾಯಿಸಿ ದಲಿತ ಹಕ್ಕುಗಳ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ MG ಪೃಥ್ವಿ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 27 ವರ್ಷಗಳು ಕಳೆದಿವೆ. ಶತಮಾನಗಳಿಂದ ಸಾಮಾಜಿಕವಾಗಿ ಅಸ್ಪೃಶ್ಯತೆ, ಜಾತಿ ತಾರತಮ್ಯಗಳಿಂದ ನಲುಗಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದಲಿತ ಸಮುದಾಯಗಳು ಇಂದಿಗೂ ಈ ಸಾಮಾಜಿಕ ಅಸಮಾನತೆಯ ಜೊತೆಗೆ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟ ಅನುಭವಿಸುತ್ತಿವೆ.
ಈ ದಲಿತರನ್ನು ಆರ್ಥಿಕವಾಗಿ ಚೇತರಿಸಲು ಸಂವಿಧಾನಬದ್ಧವಾಗಿ ಸಿಕ್ಕಿರುವ ಸರ್ಕಾರಗಳ ಯೋಜನೆಗಳು ಸಮರ್ಪಕವಾಗಿ ಬಳಕೆಯಾಗದೆ ಮೂಗಿಗೆ ತುಪ್ಪ ಸವರುವಂತಾಗಿದೆ. ಅದರಲ್ಲಿ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ದಲಿತರ ಆರ್ಥಿಕ ಅಭ್ಯುದಯಕ್ಕಾಗಿರುವ ಪ್ರಮುಖ ಯೋಜನೆಯಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಈ ಯೋಜನೆಗಳಿಗಾಗಿ ಮೀಸಲಿಡಲಾಗಿರುವ ಲಕ್ಷಾಂತರ ಕೋಟಿ ಹಣವನ್ನು ಸರ್ಕಾರಗಳಿಂದಲೇ ಅನ್ಯ ಕಾರ್ಯಕ್ರಮಗಳಿಗಾಗಿ ದುರುಪಯೋಗವಾಗುತ್ತಿರುವುದು ಸಂವಿಧಾನ ಮತ್ತು ದಲಿತ ವಿರೋಧಿಯಾಗಿದೆ. ರಾಜ್ಯದಲ್ಲಿ 2014ರಿಂದ 10 ವರ್ಷಗಳಲ್ಲಿ 2,94,963 ಕೋಟಿ ಹಣ ಮೀಸಲಿಡಲಾಗಿದೆ. 2023-24 ಮತ್ತು 2024-25ನೇ ಸಾಲಿನ 2 ವರ್ಷಗಳಲ್ಲಿ 25,398 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಕಾಯ್ದೆಯ 7C ಅಡಿಯಲ್ಲಿ ಗ್ಯಾರಂಟಿ ಯೋಜನೆ ಹಂಚಿರುವುದು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರವು ದಲಿತರಿಗೆ ಮಾಡಿದ ವಂಚನೆಯಾಗಿದೆ. ಇದುವರೆಗೆ ಸುಮಾರು 70,000 ಕೋಟಿಯಷ್ಟು ದಲಿತರಿಗಾಗಿ ಮೀಸಲಿದ್ದ ಹಣವನ್ನು ಎಲ್ಲ ಸರ್ಕಾರಗಳು ದುರುಪಯೋಗ ಮಾಡಿರುವುದು ತೀವ್ರ ಖಂಡನೀಯ. ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ಗ್ಯಾರಂಟಿ ಮತ್ತಿತರ ಯೋಜನೆಗಳಿಗೆ ಹಂಚಲ್ಪಟ್ಟಿರುವ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯ ಹಣವನ್ನು ತಡೆಹಿಡಿದು ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಹೆಚ್ಚು ಹಣ ಮೀಸಲಿಟ್ಟು ಅವರ ಸಮಗ್ರ ಅಭಿವೃದ್ಧಿಗೆ ಮಾತ್ರವೇ ಸಮರ್ಪಕವಾಗಿ ಬಳಕೆ ಮಾಡಬೇಕೆಂದು ಡಿಎಚ್ಎಸ್ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಬೇರೆ ಅನ್ಯ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಏನು ದಲಿತರಿಗೆ ಮೀಸಲಾಗಿರ್ತಕ್ಕಂಥ SCP TSP ಯೋಜನೆ ಹಣವನ್ನ ವಿನಿಯೋಗಿಸಿರೋದಕ್ಕೆ ಸಂಬಂಧಪಟ್ಟಂಗೆ ದಲಿತ ಹಕ್ಕುಗಳ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಮತ್ತೆ ಸುಮಾರು 2024 ಮತ್ತು 25ನೇ ಸಾಲಿನಲ್ಲಿ 39,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ SCP TSP ಯೋಜನೆಗೆ ಮೀಸಲಿಟ್ಟಿದೆ. ಮತ್ತೆ 2023-24 ಈ 2 ವರ್ಷಗಳಲ್ಲಿ ಸುಮಾರು 25,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಬೇರೆ ಬೇರೆ ಅನ್ಯ ಯೋಜನೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಅತ್ಯಂತ ದಲಿತ ವಿರೋಧಿ ಮತ್ತೆ ಸಂವಿಧಾನ ವಿರೋಧಿಯಾಗಿದೆ. ದಲಿತರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅತ್ಯಂತ ಶತಮಾನಗಳಿಂದನೂ ಕೂಡ ಹಿಂದುಳಿದಂತ ಸಮುದಾಯ. ಆ ಸಮುದಾಯವನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SCP TSP ಯೋಜನೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಯೋಜನೆ. ಅದನ್ನ ಸರಿಯಾದಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಬಳಸಬೇಕು. ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಅಭಿವೃದ್ಧಿಗೋಸ್ಕರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ನೀವು ಹೇಳದಂತ ಮಾತುಗಳನ್ನು ಉಳಿಸ್ಕೊಳ್ಬೇಕು. ದಲಿತರ ಯೋಜನೆಗಿರ್ತಕ್ಕಂಥ ಹಣವನ್ನ ದಲಿತರಿಗೆ ಮೀಸಲಿಡಬೇಕು. ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ ಹೆಚ್ಚಿನ ಹಣವನ್ನ ಕೊಡಬೇಕಾಗಿದೆ. ಮತ್ತೆ ದಲಿತರು ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರತಕ್ಕಂಥ, ನಿವೇಶನ ಇಲ್ಲದೆ ಇರತಕ್ಕಂಥ, ಭೂಮಿ ಇಲ್ಲದೆ ಇರತಕ್ಕಂಥ ದಲಿತರು ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರುಗಳಿಗೆ ಸೌಲಭ್ಯವನ್ನ ಸರಿಯಾದ ರೀತಿಯಲ್ಲಿ ಕೊನೆ ಮನುಷ್ಯನಿಗೂ ಕೂಡ ತಲುಪೋ ರೀತಿಯಲ್ಲಿ ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಮುಖಾಂತರ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡುತ್ತದೆ. ಪ್ರತಿಭಟನೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಜಿಲ್ಲಾ ಸಹ ಸಂಚಾಲಕ ರಾಜು ಸಿಂಗರನಹಳ್ಳಿ, ಸಿಕೆ ಪ್ರಸನ್ನಕುಮಾರ್ ಉಪಸ್ಥಿತರಿದ್ದರು. ಸಕಲೇಶಪುರ ಕಾಫಿ ತೋಟವೊಂದರಲ್ಲಿ ಅಡಗಿದ್ದ ಬೃಹತ್ ಗಾತ್ರದ 12 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಉರಗಾ ತಜ್ಞ ಶೇಖು ಹಾನುಬಾಳು ಅವರು ಸೆರೆ ಹಿಡಿದು ಅರಣ್ಯ ಇಲಾಖೆಯ ಸಹಕಾರದಲ್ಲಿ ರಕ್ಷಿತಾರಣ್ಯಕ್ಕೆ ಬಿಡಲಾಯಿತು. ಸಕಲೇಶಪುರ ತಾಲೂಕು ಹಾನುಬಾಳು ಹೋಬಳಿಯ ಕ್ಯಾಮನಹಳ್ಳಿ ಸಂದೀಪ್ ಎಂಬುವರ ಕಾಫಿ ತೋಟದಲ್ಲಿ ಅಡಗಿದ್ದ ಸುಮಾರು 12 ಅಡಿ ಉದ್ದದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನು ಉರಗಾ ತಜ್ಞ ಶೇಖು ಹಾನುಬಾಳು ಅವರು ಸೆರೆ ಹಿಡಿದು ಅರಣ್ಯ ಇಲಾಖೆಯವರ ಸಹಕಾರದಿಂದ ರಕ್ಷಿತಾರಣ್ಯಕ್ಕೆ ಬಿಡಲಾಯಿತು. ಹೊಳೆನರಸೀಪುರ ಪೇಟೆಯ ಮುಖ್ಯ ರಸ್ತೆಯ ರಮ್ಯ ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ ತಡರಾತ್ರಿ ವೇಳೆ ಕಳ್ಳತನವಾಗಿದ್ದು ಕಳ್ಳರು ಅಂಗಡಿಯಲ್ಲಿದ್ದ ಹಣವನ್ನು ದೋಚಿದ್ದಾರೆ. ಪಟ್ಟಣದ ಪೇಟೆ ಮುಖ್ಯ ರಸ್ತೆಯ ಪ್ರದೇಶದಲ್ಲಿರುವ ರಮ್ಯ ಡಿಪಾರ್ಟ್ಮೆಂಟಲ್ ಸ್ಟೋರ್ ಬೀಗ ಮುರಿದು ಒಳನುಗ್ಗಿದ್ದ ಕಳ್ಳರು ಅಂಗಡಿಯಲ್ಲಿದ್ದ ಹಣವನ್ನು ದೋಚಿದ್ದಾರೆ. ಕಳ್ಳತನ ಆದ ಅಂಗಡಿಯಲ್ಲೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದರೂ ಲೈಟ್ಗಳನ್ನು ಆಫ್ ಮಾಡಿದ್ದರಿಂದ ಕಳ್ಳರ ಚಹರೆ ಗೊತ್ತಾಗುತ್ತಿಲ್ಲ. ಪಟ್ಟಣದಲ್ಲಿ ದಿನೇ ದಿನೇ ಕಳ್ಳತನ, ಸರಗಳ್ಳತನ, ಮನೆಗೆ ನುಗ್ಗಿ ವೃದ್ಧೆಯ ಒಡವೆ ದೋಚಿರುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಿಸಿ ರಾತ್ರಿ ಗಸ್ತು ಹೆಚ್ಚಿಸಬೇಕೆಂದು ಆಗ್ರಹಿಸಿದ್ದಾರೆ. ಪ್ರತಿ ದಿವಸ ನೈಟ್ 9 ಗಂಟೆಗೆ ಅಂಗಡಿ ಬಾಗಿಲಾಕೊಂಡು ಹೋಗ್ತೀವಿ. ನೈಟ್ ನಮಗೆ 1:30 ಫೋನ್ ಮಾಡೋದು ನಮ್ಮ ಸ್ನೇಹಿತರ ಕಡೆಯಿಂದ, ಎದುರುಗಡೆ ಬಿಲ್ಡಿಂಗ್ನವರು ಬಂದು ನೋಡಿದಾಗ ರೋಲಿಂಗ್ ಶಟ್ರು 2 ಓಪನ್ ಮಾಡಿ ಆ ಅಂಗಡಿ ಒಳಗಡೆ ನುಗ್ಗಿ ಕ್ಯಾಶಲ್ಲಿರೋ ದುಡ್ಡು ಮತ್ತು ನಮ್ಮ ಬ್ಯಾಗಲ್ಲಿರೋ ದುಡ್ಡು ಎಲ್ಲ ಫುಲ್ ದೋಚ್ಕೊಂಡು ಹೋಗೋರೆ. ಸುಮಾರು 1:80 ಗಂಟೆ ನಮ್ಮ ಅನಿಸಿಕೆ ಅನ್ನಿಸ್ತಾ ಇದೆ.
ಅದಕ್ಕೆ ಈಗ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೆಡಿಎಸ್ ಬಿಜೆಪಿ ಮೈತ್ರಿ ಪಾದಯಾತ್ರೆಯ ಫ್ಲೆಕ್ಸ್ಗಳಲ್ಲಿ ಎಸ್ಸಿ ರೇವಣ್ಣ ಫೋಟೋ ಮಿಸ್ಸಿಂಗ್. 100ಕ್ಕೂ ಹೆಚ್ಚು ಫ್ಲೆಕ್ಸ್ನಲ್ಲಿ ಮಾಜಿ ರೇವಣ್ಣ ಮತ್ತು ಶಾಸಕರ ಫೋಟೋ ಹಾಕಿಸಿದ ಮಾಜಿ ಸಚಿವ ಎ ಮಂಜು. ಮಾಜಿ ಸಚಿವರ ನಡೆಗೆ ಹಾಸನದ ಜನತೆಯಿಂದ ಭಾರೀ ಮೆಚ್ಚುಗೆ. ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಹಾಸನ ಜಿಲ್ಲೆಯಿಂದ 10 ರಿಂದ 15 ಸಾವಿರ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಭೂಕುಸಿತದಿಂದ ರದ್ದಾಗಿದ್ದ ಬೆಂಗಳೂರು ಮಂಗಳೂರು ರೈಲು ಸಂಚಾರ ಪುನಾರಂಭ. ಮತ್ತು ಯಾರೇ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಕೆರೆಕಟ್ಟೆಗಳನ್ನು ಒತ್ತುವರಿ ಮಾಡಿದವರ ಮೇಲೆ ಕಠಿಣ ಕ್ರಮ. ತಹಸೀಲ್ದಾರ್ ಎಂ ಮಮತಾ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.